ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ವಿವಿಧ ಜಿಲ್ಲೆಗಳಿಗೆ ತೆರಳಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇರುತ್ತಿರುವಂತಹ ಕುರಿತು ಮತ್ತು ವಿನಾಕಾರಣ ನೋಟಿಸ್ ನೀಡಿ ತೊಂದರೆ ಕುರಿತು ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರ ಪರವಾಗಿ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಜಿಲ್ಲೆಗಳಿಗೆ ನಿರ್ಬಂಧವನ್ನು ಹೇರುವಂಥದ್ದು ಮತ್ತು ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವಗಳಿಗೆ ಭಾಗವಹಿಸದಂತೆ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂಥ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಭಟ್, ಶರಣ್ ಪಂಪ್ವೆಲ್ಲು, ಚಕ್ರವರ್ತಿ ಸೂಲಿಬೆಲೆ, ವಿಕಾಸ್ ಪುತ್ತೂರು, ಪುನೀತ್ ಕೆರೆಹಳ್ಳಿ ಇಂಥ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರ್ದು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಮಾನ್ಯ ಸಚಿವರಿಗೆ ಕೇಳುವಂಥದ್ದು, ನೀವು ಯಾವುದೇ ಗಲಾಟೆಗಳು, ಗಲಭೆಗಳು ಹಿಂದೂ ಸಮಾಜೋತ್ಸವದಲ್ಲಿ ಆದಂಥ ಉದಾಹರಣೆಗಳು ನಮ್ಮ ಹತ್ರ ಇಲ್ಲ. ಇದರ ನಡುವೆ ನೀವೇ ಬಹಳ ಊಹೆಯನ್ನು ಮಾಡಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಅನ್ನುವಂಥ ಮುಂದಾಲೋಚನೆಯನ್ನು ನೀವೇ ತೆಗೆದುಕೊಂಡು ಇಂಥ ಎಲ್ಲ ಕಾರ್ಯಕರ್ತರ ಮೇಲೆ ವಿನಾಕಾರಣವಂತ ಮೊಕದ್ದಮೆಗಳ ನೀವು ಹಾಕ್ತಾ ಇದ್ದೀರಿ. ನಾನು ತರೀಕೆರೆನಲ್ಲಿ ನಿಮ್ಮ ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ನೋಟಿಸ್ ಅನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ, ಕಾನೂನು ಸಚಿವರಿಗೆ. ವಿಕಾಸ್ ಪುತ್ತೂರ್ ಮೇಲೆ ತರೀಕೆರೆನಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದಾಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆಯ ಅನ್ವಯ ಈ ಕಾಯ್ದೆ ಉಲ್ಲಂಘನೆ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತಿದೆ. ಇನ್ನು ಕಾನೂನು ಜಾರಿಗೆ ಬರಲಿಲ್ಲ, ರೈಟಿಂಗ್ ಅಲ್ಲಿ ಅದನ್ನು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? 2025 ಅಂತ ಅವ್ರು ಹೇಳ್ತಾರೆ. ಎರಡನೇದು, ಮಾನ್ಯ ಅಧ್ಯಕ್ಷರೇ, ಒಂದು FIR ಅಲ್ಲಿ ಒಂದು ಲೈನ್ ಓದ್ತೀನಿ, ನಾನು ತುಂಬಾ ಹೋಗಲ್ಲ, ಯಾಕೆಂತಂದ್ರೆ ಯಾವುದು ಪ್ರಚೋದನೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ. ಒಂದೇ ನಿಮಿಷ. ಮಾನ್ಯ ಪ್ರಭಾಕರ್ ಭಟ್ರು ಭಾಷಣ ಮಾಡಿದ್ರು ಅಂತ ಹೇಳಿ FIR ಅಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಕಲ್ಲಡ್ಕ ಪ್ರಭಾಕರ್ ಭಟ್, ಈ ದೇಶದಲ್ಲಿ ಮೊಘಲರ ಆಕ್ರಮಣ ನಡೆಯಿತು, 750 ವರ್ಷಗಳ ಕಾಲ ಶಾರೀರಿಕವಾದ ಆಕ್ರಮಣ, ಅದಾದ ಮೇಲೆ ಕ್ರಿಶ್ಚಿಯನ್ರು ಬಂದ್ರು, ಬ್ರಿಟಿಷರು ಬಂದ ಮೇಲೆ ಶಾರೀರಿಕ ಮಾತ್ರವಲ್ಲ ಬೌದ್ಧಿಕ ಆಕ್ರಮಣ ನಡೆಯಿತು ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ಏನ್ ಕೋಮು ಪ್ರಚೋದನೆ ಇದೆ? ಸತ್ಯ ಹೇಳಿದ್ರಲ್ಲಿ ಇವ್ರಿಗೇನು ಸರ್ಕಾರಕ್ಕೆ ಏನು ಸಮಸ್ಯೆ? ನಾನು ಹೇಳ್ತಾ ಇರೋದು, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವ ಮೊಕದ್ದಮೆಯೂ ದಾಖಲಾಗ್ಲಿಲ್ಲ. ಸೋಮೋಟ ಜಿಲ್ಲಾಡಳಿತ ಹಿಂದೂ ಸಂಗಮಕ್ಕೆ ಹೋಗಬಾರ್ದು, ಹಿಂದೂ ಸಮಾಜೋತ್ಸವಕ್ಕೆ ಹೋಗಬಾರ್ದು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣವಾದಂತಹ ಮೊಕದ್ದಮೆಗಳನ್ನು ಹಾಕಿದ್ರೆ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಸಹಿಸಿಕೊಂಡು ಆಗಲ್ವಾ? ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಕಂಡ್ರೆ ಈ ಸರ್ಕಾರಕ್ಕೆ ಆಗಲ್ವಾ? ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಒಂದು ಕಡೆ ತಡಬಡಾಯಿಸುವಂತ ಪರಿಸ್ಥಿತಿ ಈ ಸರ್ಕಾರಕ್ಕೆ ನಿರ್ಮಾಣ ಆಗಿದೆಯಾ? ಹಾಗಾಗಿ ನಾನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಆಗ್ರಹ ಮಾಡೋದು, ದಯಮಾಡಿ ಕರ್ನಾಟಕದಲ್ಲಿ ಇಂಥ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ. ಎಲ್ಲೋ ಆ ರೀತಿಯಾದಂತಹ ಗಲಾಟೆಗಳು ನಡೆದಿಲ್ಲ, ಎಲ್ಲೋ ಆ ರೀತಿಯಾದ ಪೊಲೀಸರು ವಿನಾಕಾರಣ ಯಾವ್ದಾದ್ರು ನೋಟಿಸ್ ಗಳನ್ನ ಕೊಡುವಂತದ್ದು ಸರಿಯಲ್ಲ. ತಕ್ಷಣ ಈ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ಕಾಯ್ದೆ ಬಂದಿದೆ ಅಂತೇಳಿ ಯಾವ ಪೊಲೀಸ್ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸರ್ಕಾರ ಈ ಕುರಿತಂತೆ ತನ್ನ ಉತ್ತರವನ್ನು ಕೊಡಬೇಕು.